ಬೋರ್ ಕೆಟ್ಟಾಗ ಅಟ್ಲೀಸ್ಟ್ ತಾವು ಅಲ್ಲಿ ಜಾಗದಾಗಿದ್ರಪ್ಪ ಅಂದ್ರೆ ಸ್ಥಾನಿಕವಾಗಿದ್ದಂದ್ರೆ ಸ್ವಲ್ಪ ಏನಾದರೂ ಗೊತ್ತಾಗುತ್ತೆ ಸರ್. ತಾವು ತಿಂಗಳಿಗೆ ಒಂದ್ಸಲ ಅಥವಾ 2 ಸಲ ಹಬ್ಬ ಬರೀ ಅಂದ್ರೆ ಇವು ಏನು ನೀರಿಲ್ಲ ಅಂತಂದ್ಬಿಟ್ರೆ ಕೇಳ್ತಮ್ಮ ಯಾರು ಬಿಟ್ರೆ ಯಾರು ಕೇಳ್ಬೇಕಮ್ಮ, ಅವರೇ ತಾವು ಬಂದಿಲ್ಲ ಅಂತಂದ್ರೂ ಕಡೆ ಕೊನೆಗೆ ಬೇಸತ್ತು ಬರೀ ಕೊಡ ತಗೊಂಡು ಪಂಚಾಯತ್ ಮುಂದೆ ಕುಂತ್ರೆ ಕಾರ್ ತಲ್ಲಿಗೆ ಹೋಗಿ ಮುಟ್ಟಿ ಬರೋದ್ರೆ ಕಾರ್ನ ಓಡ್ಬಿಡು. ನೀರು ಕೇಳಿದ್ರೆ ಅದೇ ಒಂದು ನೆಪ ಕೇಸಿ ಅವ್ರ ಮೇಲೆ ಕೇಸ್ ಮಾಡಿ ಕೇಸಿ ಮತ್ತೆ ಇತ್ಯಾದಿ 80 ಜನರ ಮೇಲೆ ಅತಿ ಇನ್ನೂ ಮುಂತಾದವುಗಳನ್ನು ತೋರಿಸಿದ್ದಾರೆ. ನಕ್ಷತ್ರ ಚಿಹ್ನೆ ಸರ್ಜಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ನಕ್ಷತ್ರ ಚಿಹ್ನೆ ಲಿಂಗಸುಗೂರು ಗ್ರಾಮ ಪಂಚಾಯತ್ನಲ್ಲಿ ಪ್ರತಿಭಟನೆ. ಸರ್ಜಾಪುರ ಸಾರ್ವಜನಿಕ ಅಧಿಕಾರಿ ಪಿಒ ಸುಳ್ಳು ಮಾಹಿತಿ ನೀಡುವ ಮೂಲಕ ಸಾರ್ವಜನಿಕರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದ ಸರ್ಜಾಪುರ ಗ್ರಾಮದ ಜನರು ಪದೇ ಪದೇ ಪೊಲೀಸರಿಗೆ ಮನವಿ ಮಾಡಿದರು. ಆದರೆ ಯಾವುದೇ ಪ್ರತಿಕ್ರಿಯೆ ಸಿಗದಿದ್ದಾಗ ಅವರು ಅಂತಿಮವಾಗಿ ಏಪ್ರಿಲ್ 4, 2026 ರಂದು ಪ್ರತಿಭಟನೆ ನಡೆಸಿದರು. ಮಾನ್ಯರೇ, ನಾವು ನಿಮಗೆ ಮನವಿ ಮಾಡುತ್ತೇವೆ. ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ದಾಖಲಿಸುವ ಮೊದಲು ಸಾರ್ವಜನಿಕರನ್ನು ಪ್ರಶ್ನಿಸಲು ಅಥವಾ ಸತ್ಯಗಳನ್ನು ಪರಿಶೀಲಿಸಲು ಕರೆಯದೆ ತಕ್ಷಣವೇ ಎಫ್ಐಆರ್ ದಾಖಲಿಸುವ ಮೂಲಕ ಪೊಲೀಸ್ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಆದರೂ ಅವರ ನಿರ್ಲಕ್ಷ್ಯ ಮನೋಭಾವದಿಂದಾಗಿ ಸರ್ಜಾಪುರ ಪಿಡಿಒ ತಿಂಗಳಿಗೊಮ್ಮೆ ಮಾತ್ರ ಕರ್ತವ್ಯಕ್ಕೆ ಬರುತ್ತಾರೆ, ಸಾರ್ವಜನಿಕರನ್ನು ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಳಿಸುತ್ತಾರೆ ಮತ್ತು ಅವರ ಮೇಲೆ ದೌರ್ಜನ್ಯ ಎಸಗುತ್ತಾರೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಬೇಕಾದ ಹಿರಿಯ ಅಧಿಕಾರಿಗಳು ಸಾರ್ವಜನಿಕರ ವಿರುದ್ಧ ದೂರು ದಾಖಲಿಸುವುದು ಕಾನೂನಿನ ಉಲ್ಲಂಘನೆಯಲ್ಲವೇ? ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದು ಕುಡಿಯೋ ನೀರಿಗೆ ಸಂಬಂಧಪಟ್ಟಿದ್ದು ಏನಿದೆ ಕಂಪ್ಲೀಟ್ ಆಗಿ ಮತ್ತು ಅವ್ರು ಏನಾದರೂ ದುರ್ವರ್ತನೆ ಮಾಡಿದ್ದೇನೆಂದರೆ ಅವ್ರ ರಿಪೋರ್ಟನ್ನು ನಾನು CO ಕಳಿಸ್ತೀನಿ. ಯಾಕಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಅಧಿಕಾರ COಗಿರುತ್ತೆ. ನಾನು ಡೆಫಿನೆಟ್ಲಿ ಕುಡಿಯೋ ನೀರಿಂದು ಸಮಸ್ಯೆ ಆಗಿರೋದ್ರ ಅದು ನೋಡೋ ಜವಾಬ್ದಾರಿ ನಮ್ದಿರುತ್ತೆ. ಫಸ್ಟ್ ಅದು ಅಡ್ರೆಸ್ ಮಾಡ್ತೀವಿ. ಆ PDOದೇನು ಟ್ರಾನ್ಸ್ಫರ್ದು ಮತ್ತು ಅದಕ್ಕೆ ಏನು ಇಶ್ಯೂಸ್ ಆಗಿದ್ದಾವೆ ಅದನ್ನು ಕೂಡ ಮಾಡ್ತೀವಿ. ಇದ್ರ ಜೊತೆಗೆ ಮತ್ತೇನು ದಾಖಲಾತಿ ಕೊಟ್ಬಿಡಿ. FIR ಕಾಪಿ ಇದೆಯಾ?